ಎರಡನೇದು ಕೃಷಿ ಕ್ಷೇತ್ರಕ್ಕೆ ಇಡೀ ದೇಶದಲ್ಲಿ ಇನ್ನೂ ಕೂಡ ನಾವು ಇಷ್ಟೆಲ್ಲ ಅಭಿವೃದ್ಧಿ ಆಗಿದ್ರೂ ಕೂಡ ನಮ್ಮ ಬೇಸಿಕ್ ಎಕಾನಮಿ ಆರ್ಥಿಕ ವ್ಯವಸ್ಥೆ ಕೃಷಿ ಪ್ರಧಾನವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಮರಿಬಾರದು. ಇಂಡಿಯಾ ಬೇಸಿಕಲಿ ಇಸ್ ಅನ್ ಅಗ್ರಿಕಲ್ಚರ್ ಎಕಾನಮಿ. ಅದನ್ನು ಪರಿಗಣಿಸಿ ಕೃಷಿ ಉತ್ಪಾದನೆ ಹೆಚ್ಚಾಗುವಂತೆ ಮಾಡೋದಕ್ಕಾಗಲಿ ಅಥವಾ ಕೃಷಿಕರಿಗೆ ರೈತರಿಗೆ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಅವರಿಗೆ ಸಾಲಗಳನ್ನು ಕೊಡೋದಾಗಲಿ ಆ ಕ್ಷೇತ್ರವನ್ನು ಭಾಳ ನಿರಾಶೆ ಮಾಡಿದ್ದಾರೆ, ಭಾಳ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಕೃಷಿ ಕ್ಷೇತ್ರ ಸಹಾಯದಿಂದ ವಂಚನೆ ಆಗಿದೆ, ಉತ್ತೇಜನದಿಂದ ವಂಚನೆ ಆಗಿದೆ ಮತ್ತು ಇಡೀ ದೇಶದಲ್ಲಿ 50,68,000 ಕೋಟಿ ರೂಪಾಯಿ ಬಡ್ಜೆಟ್ ಏನು ಕೊಟ್ಟಿದ್ದಾರೆ, ಕಳೆದ ವರ್ಷಕ್ಕಿಂತ ಹೆಚ್ಚು ತೋರಿಸಿದ್ದಾರೆ. ಅದರಲ್ಲಿ ಸುಮಾರು 15 ಲಕ್ಷ ಕೋಟಿ ಸಾಲ ಆಗಿರ್ತಕ್ಕಂಥದ್ದು. ಆ ಸಾಲವನ್ನು ತೀರಿಸೋದಕ್ಕೆ ಪ್ರೊವಿಷನ್ ಮಾಡಿಕೊಂಡಿದ್ದಾರೆ. ಏನಿವತ್ತು 200 ಲಕ್ಷಕ್ಕೂ ಹೆಚ್ಚು ಸಾಲ ಇದೆ, ಅದನ್ನು ತೀರಿಸೋದಕ್ಕೆ ಪ್ರೊವಿಷನ್ ಮಾಡಿಕೊಂಡಂಗಿದೆ. ಹಾಗಾಗಿ ನಮ್ಮ ಇಡೀ ಬಡ್ಜೆಟ್ನಲ್ಲಿ 30-35% ಸಾಲಕ್ಕೆ ಹೋಗ್ತಕ್ಕಂಥದ್ದು. ಒಟ್ಟಾರೆ ಇಡೀ ಹಣಕಾಸಿನ ಚಿಂತನೆ ಏನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ, ಅದು ಇಡೀ ದೇಶಕ್ಕೆ ಉತ್ತೇಜನಕಾರಿಯಾಗಿ ಆಗಿಲ್ಲ ಅಂತ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ. ಗೊತ್ತಿಲ್ಲ ನನಗೆ, ನಾನು ಹೋಗಬೇಕು ಅಂತ ಇದ್ದೇನೆ. ನಮ್ಮದು ಒಂದಿಷ್ಟು ಇಲಾಖೆ ಕೆಲಸಗಳಿದ್ದಾವೆ, ಅದು ಯಾವಾಗ ಅಂತ ನಿಗದಿ ಮಾಡಿಕೊಂಡಿಲ್ಲ.